ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ಮಾಡಬಹುದಾದಂತ 10 ಕೀ ಜಾಬ್ ರೋಲ್ಸ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಸ್ಪೆಷಲೈಸೇಷನ್ ಅಂತ ಇರುತ್ತೆ. ಸೊ ಅದೇ ರೀತಿ ಗ್ರಾಫಿಕ್ ಡಿಸೈನಿಂಗ್ ಅಲ್ಲೂ ಸ್ಪೆಷಲೈಸೇಷನ್ಸ್ಗಳು ಇದೆ. ಸೊ ಈ ವಿಡಿಯೋನ ಯಾರು ನೀವು ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ, ಆಲ್ರೆಲ್ಸ್ ನೀವು ಆಲ್ರೆಡಿ ಗ್ರಾಫಿಕ್ ಡಿಸೈನರ್ ಆಗಿದ್ದೀರಾ, ಬಟ್ ಒಂದು ಕ್ಲಾರಿಟಿ ಇಲ್ಲ ಯಾವ ಒಂದು ಸೆಗ್ಮೆಂಟ್ ಅಲ್ಲಿ ನೀವು ಹೋಗ್ಬೇಕು ಅನ್ನುವಂಥದ್ದು. ಸೊ ಈ ಒಂದು ವಿಡಿಯೋ ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಮಾಡುತ್ತೆ. ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ಅನ್ನು, ಒಂದು ಪರ್ಟಿಕ್ಯುಲರ್ ಸ್ಪೆಷಲೈಸೇಷನ್ ಅನ್ನು ಹಿಡ್ಕೊಂಡು ಅದರಲ್ಲಿ ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡಲಿಕ್ಕೆ. ಓಕೆ, ಸೊ ಇವಾಗ ಫಸ್ಟ್ಗೆ ಗ್ರಾಫಿಕ್ ಡಿಸೈನಿಂಗ್ ಅಂತ ಬಂದಾಗ ಕೆಲವು ಫಂಡಮೆಂಟಲ್ ಸ್ಕಿಲ್ಸ್ಗಳು ಗೊತ್ತಿರಬೇಕು. ಸೊ ಫಂಡಮೆಂಟಲ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು ಕಲರ್ ಥಿಯರಿ, ಟೈಪೋಗ್ರಫಿ, ಡಿಸೈನ್ ಪ್ರಿನ್ಸಿಪಲ್ಸ್ಗಳು, ಡಿಸೈನ್ ಹೈರಾರ್ಕಿ, ಈ ಎಲ್ಲ ಫಂಡಮೆಂಟಲ್ಸ್ಗಳು ಗೊತ್ತಿದ್ರೆ ಇದಾದ್ಮೇಲೆ ನಿಮ್ಗೆ ಬೇಕಾಗಿರುವಂತದ್ದು ಕೆಲವು ಸಾಫ್ಟ್ವೇರ್ ಸ್ಕಿಲ್ಸ್ಗಳು. ಅಡೋಬ್ ಫೋಟೋಶಾಪ್, ಇಲಸ್ಟ್ರೇಟರ್, ಇನ್ ಡಿಸೈನ್, ಕೋರಲ್ ಡ್ರಾ, ಕರೆಂಟ್ಲಿ ಕ್ಯಾನ್ವಾ, ಈ ರೀತಿಯಾದ ಬೇರೆ ಬೇರೆ ಡಿಸೈನಿಂಗ್ ಅಪ್ಲಿಕೇಶನ್ಸ್ಗಳಿದೆ. ಇದರ ಒಂದು ಯೂಸೇಜ್ ನಾಲೆಜ್ ನಿಮ್ಗೆ ಇರಬೇಕು. ಇದೆಲ್ಲ ಸ್ಕಿಲ್ಸ್ ಅಂದ್ರೆ ಬೇಸಿಕ್ ಫಂಡಮೆಂಟಲ್ಸ್ ಏನಿದೆ, ಇದು ಬೇಸಿಕ್ ಯಾವುದೇ ಒಂದು ಸ್ಟ್ರೀಮ್ ಅಲ್ಲಿ ನಿಮ್ಗೆ ಹೋಗೋದಾದ್ರೆ ಇದು ಬೇಕೇ ಬೇಕಾಗುತ್ತೆ. ಸೊ ವಿಜುವಲ್ ಎಲಿಮೆಂಟ್ಸ್ಗಳು ಇರ್ಬೋದು, ಇಲ್ಲದಿದ್ರೆ ಡಿಸೈನ್ ಪ್ರಿನ್ಸಿಪಲ್ಸ್ಗಳು, ಇದೆಲ್ಲ ಬೇಸಿಕ್ ಎಲಿಮೆಂಟ್ಸ್ಗಳು. ಇದು ನಿಮ್ಗೆ ಯಾವುದೇ ಸ್ಟ್ರೀಮ್ ಅಲ್ಲಿ ನೀವು ಹೋಗೋದಾದ್ರೆ ಸಹ ಈ ಫಂಡಮೆಂಟಲ್ ಗ್ರಾಫಿಕ್ ಡಿಸೈನಿಂಗ್ ಎಲಿಮೆಂಟ್ಸ್ಗಳು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಇದಾದ್ಮೇಲೆ ನೀವೇನ್ ಮಾಡ್ಬೋದು, ಈ ಕೀ ಜಾಬ್ ರೋಲ್ಸ್ಗಳಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ಸೂಟೇಬಲ್ ಆಗಿರುವಂತದನ್ನ ನೀವು ಚೂಸ್ ಮಾಡಿ ಅದರಲ್ಲಿ ಗ್ರೋ ಆಗ್ತಾ ಹೋಗ್ಬೋದು. ಸೊ ಫಸ್ಟ್ ಕೀ ಜಾಬ್ ರೋಲ್ ಬಂದ್ಬಿಟ್ಟು ಪ್ಯಾಕೇಜ್ ಡಿಸೈನಿಂಗ್. ಸೊ ಪ್ಯಾಕೇಜ್ ಡಿಸೈನಿಂಗ್ ಯೂಶ್ವಲಿ ಏನು, ಯಾವುದೇ ಒಂದು ಪ್ರಾಡಕ್ಟ್ ನ ಒಂದು ಪ್ಯಾಕೇಜ್ ಅನ್ನು ಡಿಸೈನ್ ಮಾಡುವಂತದ್ದು. ಸೊ ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಲಾಂಚ್ ಆದಾಗ ಅದು ಒಂದು ಒಳ್ಳೆಯದಾದ ಒಂದು ಪ್ಯಾಕೇಜಿಂಗ್ ಅದನ್ನು ಮಾಡಬೇಕಾಗುತ್ತೆ. ಸೊ ಪ್ಯಾಕೇಜ್ ನ ಒಂದು ಡಿಸೈನ್, ಅದರ ಒಂದು ಲುಕ್, ಇದು ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಯಾಕೇಜ್ ಡಿಸೈನಿಂಗ್ ಅಲ್ಲಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ನೀವು ಹೋಗ್ಬೋದು. ನೋಡಿ, ಯಾವುದೇ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಲಾಂಚ್ ಆಗ್ಬೇಕಂತ ಆದ್ರೆ ಆರ್ಎಲ್ಸ್ ಮಾರ್ಕೆಟ್ ಅಲ್ಲಿ ಸೇಲ್ ಆಗ್ಬೇಕಂತ ಆದ್ರೆ ಅದರ ಒಂದು ಪ್ಯಾಕೇಜ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುವಂತ ಒಂದು ಪ್ಯಾಕೇಜಿಂಗ್ ಅನ್ನು ಮಾಡಬೇಕು. ಸೊ ಇದನ್ನು ಮಾಡುವಂತದ್ದು ಗ್ರಾಫಿಕ್ ಡಿಸೈನರ್ಸ್ಗಳು. ಸೊ ಪ್ಯಾಕೇಜ್ ಡಿಸೈನಿಂಗ್ ಅಲ್ಲಿ ಸಹ ನಿಮ್ಗೆ ಇದರಲ್ಲಿ ಈ ಒಂದು ಸೆಗ್ಮೆಂಟ್ ಅಲ್ಲಿ ನೀವು ಮೂವ್ ಆಗ್ಬೋದು. ಸೊ ಪ್ಯಾಕೇಜ್ ಡಿಸೈನಿಂಗ್ ಗೆ ಬೇಕಾಗುವಂತ ಇಂಪಾರ್ಟೆಂಟ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು ನಿಮ್ಗೆ 3D ಅಲ್ಲಿ ಡಿಸೈನ್ಸ್ಗಳು ಮಾಡಬೇಕಾಗತ್ತೆ. ಮತ್ತೆ ಇಲ್ಲಿ ನಾರ್ಮಲ್ ಆಗಿ ಡಿಸೈನ್ಸ್ಗಳು ಒಂದು ಪ್ರಾಡಕ್ಟ್, ಒಂದು ಎಲಿಮೆಂಟ್ ಮೇಲೆ ಅಂದ್ರೆ ಒಂದು ಆಬ್ಜೆಕ್ಟ್ ಮೇಲೆ ಪ್ರಿಂಟ್ ಆಗೋದ್ರಿಂದ ನಿಮ್ಗೆ ಒಂದು ಮೆಟೀರಿಯಲ್ ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ. ಮತ್ತೆ ಪ್ರಿಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳು ಗೊತ್ತಿರಬೇಕು, ಪೇಪರ್ ಇಂಜಿನಿಯರಿಂಗ್ ಗೊತ್ತಿರಬೇಕು, ಮತ್ತೆ ಕೆಲವು 3D ಸಾಫ್ಟ್ವೇರ್ಸ್ಗಳು, ಪ್ರೋಗ್ರಾಮಿಂಗ್ಸ್ ಗಳನ್ನ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಮತ್ತೆ ಪ್ರಿಂಟ್ ಡಿಸೈನ್, ಮತ್ತೆ ಸರ್ಫೇಸ್ ಡಿಸೈನ್, ಕೆಲವು ಸಾಫ್ಟ್ವೇರ್ ಟೂಲ್ಸ್ಗಳು ನಿಮ್ಗೆ ಗೊತ್ತಿರಬೇಕು. ಮತ್ತೆ ಯಾವ ರೀತಿ ಇದನ್ನ ಪ್ರೆಸೆಂಟ್ ಮಾಡುವಂತದ್ದು, ಈ ಎಲ್ಲ ಸ್ಕಿಲ್ಸ್ಗಳು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಕೀ ಜಾಬ್ ರೋಲ್ ಬಂದ್ಬಿಟ್ಟು ಲೋಗೋ ಡಿಸೈನ್. ಸೊ ಲೋಗೋ ಅಂದ್ರೆ ಏನು? ಲೋಗೋ ಅಂದ್ರೆ ಯಾವುದೇ ಒಂದು ಕಂಪನಿಯ, ಒಂದು ಆರ್ಗನೈಸೇಷನ್ ನ ಒಂದು ಸಿಂಪಲ್ ಐಕಾನ್ ಆರ್ ಸಿಂಪಲ್ ಟೆಕ್ಸ್ಟ್ ನ ಮೂಲಕ ರೆಪ್ರೆಸೆಂಟ್ ಮಾಡುವಂತದ್ದು. ಒಂದು ಕಂಪ್ಲೀಟ್ ಆರ್ಗನೈಸೇಷನ್ ನ ಒಂದು ಮೋಟಿವ್ ಏನಿದೆ, ಅದರ ಒಂದು ಆಬ್ಜೆಕ್ಟಿವ್ ಏನಿದೆ, ಅದರ ಒಂದು ಪ್ರಿನ್ಸಿಪಲ್, ಕೋರ್ ಪ್ರಿನ್ಸಿಪಲ್ಸ್, ಮತ್ತೆ ಇದನ್ನ ಒಂದು ಸಿಂಪಲ್ ಆದ ಒಂದು ಡಿಸೈನ್ ಅಲ್ಲಿ, ಒಂದು ಎಲಿಮೆಂಟ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಂತದ್ದು ಲೋಗೋ ಡಿಸೈನ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದೇ ಒಂದು ಕಂಪನಿಗೆ, ಯಾವುದೇ ಒಂದು ಆರ್ಗನೈಸೇಷನ್ಗೆ ಲೋಗೋ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಪರ್ಟಿಕ್ಯುಲರ್ ಲೋಗೋ ಆ ಕಂಪನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಲೋಗೋ ಕಲರ್, ಲೋಗೋ ಐಕಾನ್ಸ್ ಗಳನ್ನ ನೋಡಿದ ಕೂಡಲೇ ಒಬ್ಬ ಪರ್ಸನ್ ಅಲ್ಲಿ ಆ ಕಂಪನಿಯ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಸೊ ಲೋಗೋ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಈ ಲೋಗೋ ಡಿಸೈನ್, ಈ ಒಂದು ಸ್ಪೆಷಲೈಸೇಷನ್ ಅಲ್ಲಿ ಸಹ ನೀವು ಮೂವ್ ಆಗ್ಬೋದು. ಸೊ ಲೋಗೋ ಡಿಸೈನ್ಗೆ ಬೇಕಾಗುವಂತ ಇಂಪಾರ್ಟೆಂಟ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು ರಿಸರ್ಚ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಅಂದ್ರೆ ಒಂದು ಆರ್ಗನೈಸೇಷನ್ ಬಗ್ಗೆ ರಿಸರ್ಚ್ ಮಾಡಬೇಕು, ಡಿಸ್ಕವರಿ ಮಾಡಬೇಕು. ನಿಮ್ಗೆ ಒಂದು ಕಾನ್ಸೆಪ್ಚುಯಲ್ ಥಿಂಕಿಂಗ್ ಗೊತ್ತಿರಬೇಕಾಗುತ್ತೆ. ಐಡಿಯಾಸ್ಗಳು, ಕ್ರಿಯೇಟಿವ್ ಐಡಿಯಾಸ್ಗಳು, ಮತ್ತೆ ಸ್ಕೆಚಿಂಗ್ ಮತ್ತೆ ಡ್ರಾಯಿಂಗ್ ಗೊತ್ತಿದ್ರೆ ಅಡ್ವಾಂಟೇಜಸ್ ಆಗಿರುತ್ತೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಲೋಗೋಸ್ಗಳನ್ನ ಕ್ರಿಯೇಟ್ ಮಾಡಲ್ಲ, ಫಸ್ಟ್ ಅದನ್ನ ಪೇಪರ್ ಮೇಲೆ ಸ್ಕೆಚ್ ಮಾಡ್ತಾರೆ. ತುಂಬಾ ಸ್ಕೆಚಸ್ ಆದ್ಮೇಲೆ ಅದನ್ನ ಆಮೇಲೆ ಸಾಫ್ಟ್ವೇರ್ ಅಲ್ಲಿ
ಕ್ರಿಯೇಟ್ ಮಾಡುವಂಥದ್ದು. ಮತ್ತೆ ಅಬ್ವಿಯಸ್ಲಿ ಕೆಲವು ಕ್ರಿಯೇಟಿವ್ ಸಾಫ್ಟ್ವೇರ್ಸ್ಗಳು ಗೊತ್ತಿರಬೇಕು, ಅದರಲ್ಲೂ ವೆಕ್ಟರ್ ಸಾಫ್ಟ್ವೇರ್ಸ್ಗಳು ಗೊತ್ತಿರಬೇಕು. ಇಲ್ಲಸ್ಟ್ರೇಟರ್ ಇಲ್ಲದಿದ್ರೆ ಕೊರೋಲ್ಡ್ರಾ ಇಂಥ ವೆಕ್ಟರ್ ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಟೈಪೋಗ್ರಫಿ ಗೊತ್ತಿರಬೇಕು, ಕಲರ್ ಥಿಯರಿ, ಮತ್ತೆ ಒಳ್ಳೆದಾಗಿ ಪ್ರೆಸೆಂಟ್ ಮಾಡುವಂಥದ್ದು. ಈ ಎಲ್ಲ ಸ್ಕಿಲ್ಸ್ಗಳಿದ್ರೆ ನೀವು ಲೋಗೋ ಡಿಸೈನ್ ಈ ಒಂದು ಇಂಡಸ್ಟ್ರಿಯಲ್ಲಿ ಹೋಗ್ಬೋದು. ನೆಕ್ಸ್ಟ್ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ಇರುವಂತ ಕೀ ಜಾಬ್ ರೋಲ್ ಬಂದ್ಬಿಟ್ಟು ಬ್ರ್ಯಾಂಡಿಂಗ್. ಸೊ ಬ್ರ್ಯಾಂಡಿಂಗ್, ಇವಾಗ ಲೋಗೋ ಡಿಸೈನ್ ಏನಿದೆ ಅದೊಂದು ಕಂಪನಿಯ ಒಂದು ಡಿಸೈನಿಂಗ್ ಅಲ್ಲಿ ಒಂದು ಸ್ಮಾಲ್ ಎಲಿಮೆಂಟ್ ಆಗಿರುತ್ತೆ. ಸೊ ಬ್ರ್ಯಾಂಡಿಂಗ್ ಬಂದ್ಬಿಟ್ಟು ಓವರ್ ಆಲ್ ಕಂಪನಿಯ ಒಂದು ಪ್ರಾಡಕ್ಟ್ ಬ್ರ್ಯಾಂಡಿಂಗ್ ಅನ್ನು ಮಾಡುವಂಥದ್ದು. ಇದರಲ್ಲಿ ಒಂದು ಯೂನಿಫಾರ್ಮಿಟಿ ಇರುತ್ತೆ, ಒಂದು ಕಲರ್ನ ಒಂದು ಯೂನಿಫಾರ್ಮಿಟಿ ಇರುತ್ತೆ, ಅದರಲ್ಲಿ ಯೂಸ್ ಮಾಡುವಂಥ ಐಕಾನ್ಸ್ ಟೈಪ್ಸ್, ಇದರ ಒಂದು ಯೂನಿಫಾರ್ಮಿಟಿ ಎಲ್ಲ ಬ್ರ್ಯಾಂಡ್ ಅಲ್ಲೂ ಮೇಂಟೈನ್ ಆಗ್ತಾ ಹೋಗುತ್ತೆ. ಸೊ ಬ್ರ್ಯಾಂಡಿಂಗ್ ಬಂದ್ಬಿಟ್ಟು ಓವರ್ ಆಲ್ ಒಂದು ದೊಡ್ಡ ಒಂದು ಸೆಗ್ಮೆಂಟ್. ಯಾವುದೇ ಒಂದು ಕಂಪನಿಯ ಆರ್ಗನೈಸೇಷನ್ ಅನ್ನು ಪ್ರಾಡಕ್ಟ್ ಪ್ರಮೋಷನ್ಸ್ ಅಲ್ಲಿ ಇವರೊಂದು ಥೀಮ್ ಅನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಸೊ ಬ್ರ್ಯಾಂಡಿಂಗ್ ಅಲ್ಲಿ ಸಹ ತುಂಬಾ ಒಂದು ಸ್ಕೋಪ್ ಇದೆ. ಸೊ ಬ್ರ್ಯಾಂಡಿಂಗ್ ಅನ್ನುವಂಥದ್ದು ನಾರ್ಮಲ್ ಆಗಿ ಕಾರ್ಪೊರೇಟ್ ಬಿಸ್ನೆಸ್ಗೆ, ಬಾಂಟಿಕ್ ಬಿಸ್ನೆಸ್, ಪ್ರಾಪರ್ಟಿ, ಇವೆಂಟ್ಸ್ ಮತ್ತೆ ಫೆಸ್ಟಿವಲ್ಸ್ ಗಳಲ್ಲಿ ಯೂಸ್ ಮಾಡ್ತಾರೆ, ಸ್ಟೇಷನರಿ ಮಾರ್ಕೆಟಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ, ಮರ್ಚೆಂಡೈಸಿಂಗ್ ಮತ್ತೆ ಪ್ಯಾಕೇಜಿಂಗ್ ಸೆಗ್ಮೆಂಟ್ ಅಲ್ಲಿ ಬ್ರ್ಯಾಂಡಿಂಗ್ ಅನ್ನು ಮಾಡಬೇಕಾಗುತ್ತೆ. ಸೊ ಬ್ರ್ಯಾಂಡಿಂಗ್ ಈ ಒಂದು ಜಾಬ್ ರೋಲ್ಗೆ ಬೇಕಾಗುವಂತ ಇಂಪಾರ್ಟೆಂಟ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು ರಿಸರ್ಚ್ ಮತ್ತೆ ಡಿಸ್ಕವರಿ, ಥಿಂಕಿಂಗ್, ಒಳ್ಳೆದಾದ ಒಂದು ಕ್ರಿಯೇಟಿವ್ ಐಡಿಯಾಸ್ಗಳನ್ನ ಜನರೇಟ್ ಮಾಡುವಂಥದ್ದು, ಕ್ರಿಯೇಟಿವ್ ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕಾಗತ್ತೆ, ಕಲರ್ ಥಿಯರಿ, ಟೈಪೋಗ್ರಫಿ, ಡಿಸೈನ್ ಲೇಔಟ್ಗಳನ್ನ ಮಾಡುವಂಥದ್ದು, ಮತ್ತೆ ಫೈನಲ್ ಆಗಿ ಒಳ್ಳೆದಾಗಿ ಪ್ರೆಸೆಂಟ್ ಮಾಡುವಂಥದ್ದು. ಈ ಒಂದು ಸ್ಕಿಲ್ಸ್ಗಳು ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಕೀ ಜಾಬ್ ರೋಲ್ ಬಂದ್ಬಿಟ್ಟು ಗ್ರಾಫಿಕ್ ಇಲಸ್ಟ್ರೇಷನ್ಸ್. ಸೊ ಗ್ರಾಫಿಕ್ ಇಲಸ್ಟ್ರೇಷನ್ಸ್ಗಳು ಅಗೇನ್ ಇದು ಒಂದು ಡಿಫ್ರೆಂಟ್ ಆದ ಒಂದು ಗ್ರಾಫಿಕ್ ಡಿಸೈನಿಂಗ್ ನ ಒಂದು ಸೆಗ್ಮೆಂಟ್ ಅಂತ ಹೇಳ್ಬೋದು. ಇಲ್ಲಿ ಮೇನ್ ಆಗಿ ಐಕಾನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಒಂದು ಇನ್ಫೋಗ್ರಾಫಿಕ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಹ್ಯಾಂಡ್ ಲೆಟರಿಂಗ್, 3D ರೆಂಡರ್ಸ್, ಕಸ್ಟಮ್ ಆಗಿ ಒಂದು ಫಾಂಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದು, ಟೈಪೋಗ್ರಫಿಯನ್ನು ಕ್ರಿಯೇಟ್ ಮಾಡೋದು, ಮತ್ತೆ ಪ್ಯಾಟರ್ನ್ಸ್ ಮತ್ತೆ ಟೆಕ್ಸ್ಚರ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದು, ಪೋಸ್ಟರ್ಗೆ ಆರ್ಟ್ ವರ್ಕ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದು, ಟಿ ಶರ್ಟ್ ಗಳಿಗೆ ಪ್ರಿಂಟ್ ಆಗುವಂತಹ ಆರ್ಟ್ ವರ್ಕ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದು, ಇದೆಲ್ಲ ಇಲಸ್ಟ್ರೇಷನ್ಸ್ ಅಲ್ಲಿ ಬರುವಂತದ್ದು. ಸೊ ಇದನ್ನ ನೀವು ನಾರ್ಮಲ್ ಆಗಿ ಈ ಐಕಾನ್ಸ್ ಇಲಸ್ಟ್ರೇಷನ್ಸ್ ಗಳನ್ನ ನಾರ್ಮಲ್ ಆಗಿ ನೀವು ಪ್ರಿಂಟ್ ಅಲ್ಲಿ ನೋಡ್ತೀರಾ, ನೀವು ವೆಬ್ಸೈಟ್ ಆಪ್ ಗಳಲ್ಲಿ ಈ ಐಕಾನ್ಸ್ ಗಳನ್ನೆಲ್ಲ ನೋಡ್ತೀರಾ. ಸೊ ಇದು ಗ್ರಾಫಿಕ್ ಇಲಸ್ಟ್ರೇಷನ್ಸ್ಗಳು. ಸೊ ಇದೊಂದು ನಾರ್ಮಲ್ ಆಗಿ ಇದರ ಒಂದು ಬ್ರಾಡರ್ ಸೆಗ್ಮೆಂಟ್ ಬಂದ್ಬಿಟ್ಟು ಅನಿಮೇಷನ್ಸ್, ಕಾರ್ಟೂನ್ ಅನಿಮೇಷನ್ಸ್ ಅಂತ ಹೇಳ್ಬೋದು. ಸೊ ಗ್ರಾಫಿಕ್ ಇಲಸ್ಟ್ರೇಷನ್ಸ್ ಇದೊಂದು ಇಮೇಜ್ ಬೇಸ್ಡ್ ಐಕಾನ್ಸ್ ಇಲಸ್ಟ್ರೇಷನ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಗ್ರಾಫಿಕ್ ಇಲಸ್ಟ್ರೇಷನ್ಸ್ಗೆ ಬೇಕಾಗುವಂತ ಇಂಪಾರ್ಟೆಂಟ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು ಕಾನ್ಸೆಪ್ಚುಯಲ್ ಥಿಂಕಿಂಗ್, ಸ್ಕೆಚಿಂಗ್ ಮತ್ತೆ ಡ್ರಾಯಿಂಗ್ ಒಳ್ಳೆದಾಗಿ ಗೊತ್ತಿರಬೇಕಾಗುತ್ತೆ, ಮತ್ತೆ ಕೆಲವು ಕ್ರಿಯೇಟಿವ್ ಸಾಫ್ಟ್ವೇರ್ಸ್ಗಳು, ಅದರಲ್ಲಿ ಜಾಸ್ತಿಯಾಗಿ ಯೂಸ್ ಆಗುವಂತದ್ದು ಅಡೋಬ್ ಇಲಸ್ಟ್ರೇಷನ್, ಆಮೇಲೆ ಕೊರೋಲ್ಡ್ರಾ. ನೆಕ್ಸ್ಟ್ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ಇರುವಂತ ಕೀ ಜಾಬ್ ರೋಲ್ ಬಂದ್ಬಿಟ್ಟು ಸೋಷಿಯಲ್ ಡಿಸೈನ್ ಮಾರ್ಕೆಟಿಂಗ್. ಸೋಷಿಯಲ್ ಡಿಸೈನ್ ಮಾರ್ಕೆಟಿಂಗ್ ಬಂದ್ಬಿಟ್ಟು ಇಲ್ಲಿ ಮೇನ್ ಆಗಿ ಏನ್ ಡಿಸೈನ್ಸ್ಗಳು ಮಾಡ್ತೇವೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡಲಿಕ್ಕೆ ಯೂಸ್ ಆಗುವಂಥದ್ದು. ನಾರ್ಮಲ್ ಆಗಿ ನಾವೇನು ಆಡ್ಸ್ಗಳನ್ನೆಲ್ಲ ನೋಡ್ತೇವೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳಲ್ಲೆಲ್ಲ ಆಡ್ಸ್ಗಳನ್ನ ಏನು ನೋಡ್ತೇವೆ ಅದನ್ನ ಕ್ರಿಯೇಟ್ ಮಾಡುವಂಥದ್ದು. ನಾರ್ಮಲ್ ಆಗಿ ಯಾವುದೇ ಒಂದು ಕಂಪನಿಯ ಬ್ರ್ಯಾಂಡಿಂಗ್ ಮತ್ತೆ ಪ್ರಮೋಷನ್ಸ್ಗೆ ಯೂಸ್ ಆಗುವಂಥ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಕ್ಯಾಂಪೇನಿಂಗ್ಸ್ಗಳನ್ನ ರನ್ ಮಾಡಲಿಕ್ಕೆ ಡಿಸೈನ್ಸ್ಗಳನ್ನ ಮಾಡುವಂಥದ್ದು. ಸೊ ಇದು ಕಂಪ್ಲೀಟ್ ಆಗಿ ಡಿಜಿಟಲ್ ಡಿಸೈನ್ ಸೆಗ್ಮೆಂಟ್ಗೆ ಹೋಗ್ತದೆ. ಇದು ಮೇನ್ ಆಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಅಡ್ವರ್ಟೈಸ್ಮೆಂಟ್ ಮತ್ತೆ ಆಗ್ಮೆಂಟೆಡ್ ರಿಯಾಲಿಟಿ ಈ ಸೆಗ್ಮೆಂಟ್ ಅಲ್ಲಿ ಇದನ್ನ ಜಾಸ್ತಿಯಾಗಿ ಬಳಸ್ತಾರೆ. ಸೊ ಸೋಷಿಯಲ್ ಮೀಡಿಯಾ ಡಿಸೈನ್ಸ್ಗೆ ಬೇಕಾಗುವಂತ ಇಂಪಾರ್ಟೆಂಟ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು ಅಗೇನ್ ನಿಮಗೆ ಇಲ್ಲಿ ಒಂದು ಕ್ರಿಯೇಟಿವ್ ಥಿಂಕಿಂಗ್ ನಿಮಗೆ ಗೊತ್ತಿರಬೇಕು, ಒಳ್ಳೆದಾದ ಕ್ರಿಯೇಟಿವ್ ಐಡಿಯಾಸ್ಗಳನ್ನ ನಿಮಗೆ ಜನರೇಟ್ ಮಾಡಲಿಕ್ಕೆ ಗೊತ್ತಿರಬೇಕು, ಮತ್ತೆ ಒಳ್ಳೆ ಡಿಸೈನ್ ಲೇಔಟ್ಸ್ಗಳನ್ನ ಮಾಡುವಂಥದ್ದು, ಕ್ರಿಯೇಟಿವ್ ಲೇಔಟ್ಸ್ಗಳನ್ನ ಮಾಡುವಂಥದ್ದು, ಆಮೇಲೆ ಕೆಲವು ಸಾಫ್ಟ್ವೇರ್ಸ್ಗಳು ನಿಮಗೆ ಗೊತ್ತಿರಬೇಕು. ಎಕ್ಸಾಂಪಲ್ಗೆ ಫೋಟೋಶಾಪ್, ಕ್ಯಾನ್ವಾ, ಇಲಸ್ಟ್ರೇಟರ್ ಈ ರೀತಿಯಾದ ಸಾಫ್ಟ್ವೇರ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿರುವಂತಹ ಕೀ ಜಾಬ್ ರೋಲ್ ಬಂದ್ಬಿಟ್ಟು ಡೆಸ್ಕ್ಟಾಪ್ ಪಬ್ಲಿಷಿಂಗ್. ಸೊ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಕಂಪ್ಲೀಟ್ ಆಗಿ ಪ್ರಿಂಟಿಂಗ್ ಸೆಗ್ಮೆಂಟ್ಗೆ ಬರುತ್ತೆ. ಸೊ ನಾರ್ಮಲ್ ಆಗಿ ಇದನ್ನ ನ್ಯೂಸ್ ಪೇಪರ್, ಮ್ಯಾಗಝಿನ್, ಬ್ರೌಚರ್ಸ್, ಹ್ಯಾಂಡ್ ಬಿಲ್ಸ್ ಇದನ್ನೆಲ್ಲ ಕ್ರಿಯೇಟ್ ಮಾಡಲಿಕ್ಕೆ ಡೆಸ್ಕ್ಟಾಪ್ ಪಬ್ಲಿಷಿಂಗ್, ಪ್ರಿಂಟ್ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದನ್ನ ನಾರ್ಮಲ್ ಆಗಿ ನಾವು ಮ್ಯಾಗಝಿನ್ ಕವರ್ಸ್ ಮತ್ತೆ ಲೇಔಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಲೀಫ್ಲೆಟ್ಸ್, ಫ್ಲೈಯರ್ಸ್, ನ್ಯೂಸ್ ಪೇಪರ್ ಲೇಔಟ್ಸ್, ಬುಕ್ ಕವರ್ಸ್
ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಸ್ಟೇಷನರಿ ಡಿಸೈನ್ಸ್, ಬ್ರೌಚರ್ ಡಿಸೈನ್ಸ್, ಡೈರೆಕ್ಟರೀಸ್ಗಳು, ಮ್ಯಾನ್ಯುವಲ್ಸ್ ಮತ್ತೆ ಕೆಟಲಾಗ್ಸ್ ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದು ತುಂಬಾ ಬ್ರಾಡ್ ಆದ ಸೆಗ್ಮೆಂಟ್. ಸೊ ಟೆಕ್ನಾಲಜಿ ಎಷ್ಟೇ ಗ್ರೋ ಆದ್ರೂ ಈವನ್ ಪ್ರಿಂಟಿಂಗ್ ಅನ್ನುವಂಥದ್ದು ಬೇಕೇ ಬೇಕಾಗುತ್ತೆ. ಸೊ ಇದಕ್ಕೆ ಬೇಕಾಗುವಂತ ಇಂಪಾರ್ಟೆಂಟ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು ಟೈಪೋಗ್ರಫಿ, ಕ್ರಿಯೇಟಿವ್ ಸಾಫ್ಟ್ವೇರ್ ಟೂಲ್ಸ್ಗಳು, ಪ್ರೆಸೆಂಟೇಷನ್ ಸ್ಕಿಲ್ಸ್ಗಳು ಗೊತ್ತಿರಬೇಕು, ಮತ್ತೆ ಕ್ರಿಯೇಟಿವ್ ಆಗಿ ಲೇಔಟ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ಇರುವಂತಹ ಕೀ ಜಾಬ್ ರೋಲ್ ಬಂದ್ಬಿಟ್ಟು ವೆಬ್ ಅಂಡ್ UI/UX ಡಿಸೈನ್. ಸೊ ವೆಬ್ UI/UX ಡಿಸೈನ್ ಅಂದ್ರೆ ಇದು ಮೇನ್ ಆಗಿ ಇವಾಗ ನಾವೇನು ವೆಬ್ಸೈಟ್ಗಳನ್ನ ನೋಡ್ತೇವೆ ಆರ್ ಯಾವುದೇ ಒಂದು ಆಪ್ ನ ಯೂಸ್ ಮಾಡ್ತೇವೆ, ಆ ಆಪ್ ಡೆವಲಪ್ ಆಗೋ ಮುಂಚೆ ಕ್ರಿಯೇಟ್ ಮಾಡುವಂತ ಫ್ರಂಟ್ ಎಂಡ್ ಡಿಸೈನ್ ಆಗಿರುತ್ತೆ. ಯಾವುದೋ ಒಂದು ಆಪ್ ಆರ್ ವೆಬ್ಸೈಟ್ ನ ಡೈರೆಕ್ಟ್ ಆಗಿ ಕ್ರಿಯೇಟ್ ಮಾಡಲ್ಲ, ಫಸ್ಟ್ ಅದರ ಒಂದು ಪ್ರೋಟೋಟೈಪ್ ಅನ್ನು ಕ್ರಿಯೇಟ್ ಮಾಡ್ತಾರೆ, ಏನಾದ್ರು ಚೇಂಜಸ್ ಇದ್ರೆ ಮಾಡ್ಕೊಂಡು ಆಮೇಲೆ ಅದನ್ನ ಡೆವಲಪ್ಮೆಂಟ್ ಗೆ ಕಳಿಸ್ತಾರೆ. ಸೊ ವೆಬ್ UI/UX ಡಿಸೈನ್ ಇಲ್ಲಿ ನಾವು ಕೋಡಿಂಗ್ ನ ಸೆಗ್ಮೆಂಟ್ ಹೋಗಲ್ಲ, ಬಟ್ ಆಸ್ ಎ ಗ್ರಾಫಿಕ್ ಡಿಸೈನರ್ ನಾವು ಒಂದು ಯಾವುದೇ ಒಂದು ವೆಬ್ಸೈಟ್ ನ ಆರ್ ಆಪ್ ನ ಒಂದು ಫ್ರಂಟ್ ಎಂಡ್ ಅನ್ನು ಡಿಸೈನ್ ಮಾಡುವಂಥದ್ದು ಆಗಿರುತ್ತೆ. ಸೊ ಈ ಒಂದು ಇಂಡಸ್ಟ್ರಿ ಸಪೋಸ್ ನಿಮಗೆ ಈ ಒಂದು ಅಪ್ಲಿಕೇಶನ್ ಗೇಮಿಂಗ್ ಈ ಒಂದು ಇಂಡಸ್ಟ್ರಿಯಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನೀವು ಈ ಸೆಗ್ಮೆಂಟ್ ಅಲ್ಲಿ ಮೂವ್ ಆಗ್ಬೋದು. ಇದಕ್ಕೆ ಬೇಕಾಗುವಂತ ಇಂಪಾರ್ಟೆಂಟ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು ವೈರ್ ಫ್ರೇಮಿಂಗ್ ಅನ್ನು ಮಾಡುವಂಥದ್ದು, ಯೂಸರ್ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡುತ್ತಾರೆ, ಯೂಸರ್ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಇಂಟರ್ಫೇಸ್ ಡಿಸೈನ್ ಮಾಡುವಂಥದ್ದು, ಮತ್ತೆ ಕೆಲವು ಕ್ರಿಯೇಟಿವ್ ಸಾಫ್ಟ್ವೇರ್ ಟೂಲ್ಸ್ಗಳು, ಎಕ್ಸಾಂಪಲ್ಗೆ ಫೋಟೋಶಾಪ್, ಫಿಗ್ಮಾ, ಅಡೋಬ್ XD ಈ ರೀತಿಯಾದ ಕೆಲವು ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡುವಂಥದ್ದು, ಮತ್ತೆ ಕ್ರಿಯೇಟಿವ್ ಆಗಿ ಲೇಔಟ್ಸ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ಇರುವಂತ ಕೀ ಜಾಬ್ ಸ್ಕಿಲ್ ಬಂದ್ಬಿಟ್ಟು ಮೋಷನ್ ಗ್ರಾಫಿಕ್ಸ್. ಮೋಷನ್ ಗ್ರಾಫಿಕ್ಸ್ ಇದು ಸ್ಲೈಟ್ ಆಗಿ ನಾವು ಏನು ಟೆಕ್ಸ್ಟ್ ಅನಿಮೇಷನ್ಸ್, ಲೋಗೋ ಅನಿಮೇಷನ್ಸ್ ಗಳನ್ನ ನೋಡ್ತೇವೆ ಯೂಶುವಲಿ ನಮ್ಮ ವಿಡಿಯೋಸ್ಗಳಲ್ಲಿ, ಇದು ಮೋಷನ್ ಗ್ರಾಫಿಕ್ಸ್ ಆಗಿರುತ್ತೆ. ಮೋಷನ್ ಗ್ರಾಫಿಕ್ಸ್ ಒಂದು ಸ್ಮಾಲ್ ಅನಿಮೇಷನ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಸೊ ಇದನ್ನ ನಾವು ನಾರ್ಮಲ್ ಆಗಿ ಅನಿಮೇಟೆಡ್ ಇನ್ಫೋಗ್ರಾಫಿಕ್ಸ್ ಡಿಸೈನ್ ಮಾಡಲಿಕ್ಕೆ, ಟೈಪೋಗ್ರಫಿ, ಅನಿಮೇಟೆಡ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು, ಟಿವಿ ಅಡ್ವರ್ಟೈಸ್ಮೆಂಟ್ಸ್ಗಳು, ಅನಿಮೇಟೆಡ್ ಲೋಗೋ ಸೀಕ್ವೆನ್ಸ್ ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ, ವಿಡಿಯೋ ಪ್ರೆಸೆಂಟೇಷನ್ಸ್, ವಿಡಿಯೋ ಎಫೆಕ್ಟ್ಸ್ ಮತ್ತೆ ಟ್ರಾನ್ಸಿಷನ್ಸ್, ಅನಿಮೇಟೆಡ್ ಗಿಫ್ಟ್ಸ್ ಗಳನ್ನೆಲ್ಲ ಕ್ರಿಯೇಟ್ ಮಾಡಲಿಕ್ಕೆ ಮೋಷನ್ ಗ್ರಾಫಿಕ್ಸ್ ಅನ್ನು ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಬೇಕಾಗುವಂತ ಸ್ಕಿಲ್ಸ್ಗಳು ಬಂದ್ಬಿಟ್ಟು ಎಡಿಟಿಂಗ್, ಆಡಿಯೋ ಮಿಕ್ಸಿಂಗ್, ಕ್ರಿಯೇಟಿವ್ ಸಾಫ್ಟ್ವೇರ್ ಟೂಲ್ಸ್ಗಳು ಗೊತ್ತಿರಬೇಕು, ಆಮೇಲೆ 3D ಮಾಡಲಿಂಗ್ ಗೊತ್ತಿರಬೇಕು, ಆಮೇಲೆ ಒಳ್ಳೆದಾಗಿ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಗೊತ್ತಿರಬೇಕಾಗತ್ತೆ. ಆಮೇಲೆ ಫೈನಲ್ ಆಗಿ 10th ಗ್ರಾಫಿಕ್ಸ್ ಡಿಸೈನಿಂಗ್ ಜಾಬ್ ಬಂದ್ಬಿಟ್ಟು ಸರ್ಫೇಸ್ ಡಿಸೈನಿಂಗ್. ಸೊ ಸರ್ಫೇಸ್ ಡಿಸೈನಿಂಗ್ ಇದು ಒಂದು ನಾರ್ಮಲ್ ಆಗಿ ನಾವು ಒಂದು ಡಿಸೈನ್ ನ ಒಂದು ಎಲಿಮೆಂಟ್ ನ ಪ್ಯಾಟರ್ನ್ ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದನ್ನ ನಾರ್ಮಲ್ ಆಗಿ ಬೇರೆ ಬೇರೆ ಮೆಟೀರಿಯಲ್ಸ್ ಮೇಲೆ ಪ್ರಿಂಟ್ ಮಾಡ್ತಾರೆ. ಮೇ ಬಿ ಗಿಫ್ಟ್ ರ್ಯಾಪಿಂಗ್ ಮೆಟೀರಿಯಲ್ಸ್ ಇರ್ಬೋದು, ಇಲ್ಲದಿದ್ರೆ ಕ್ಲೋತ್ ಇರ್ಬೋದು. ಅಲ್ಲಿ ನಾವೇನು ಇವನ್ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಮೇಲೂ ಸರ್ಫೇಸ್ ಡಿಸೈನ್ ನ ಒಂದು ವರ್ಕ್ ನ ನಾವು ನೋಡ್ತೇವೆ. ಒಂದು ರಿಪೀಟೆಡ್ ಪ್ಯಾಟರ್ನ್ ಇರುತ್ತೆ, ಒಂದು ಟೆಕ್ಸ್ಚರ್ ನ ಕ್ರಿಯೇಟ್ ಮಾಡುವಂತದ್ದು. ಇವನ್ ಇಂಟೀರಿಯರ್ ಡಿಸೈನ್ ನಲ್ಲಿ ವಾಲ್ಗೆ ಬೇಕಾಗುವಂತ ಒಂದು ಪ್ಯಾಟರ್ನ್ ಇರ್ಬೋದು, ಅದನ್ನ ಬೇರೆ ಬೇರೆ ಮೆಟೀರಿಯಲ್ಸ್ ಮೇಲೆ ಕ್ರಿಯೇಟ್ ಮಾಡುವಂತದ್ದು. ಸೊ ಕ್ಲೋತ್, ಪ್ಲಾಸ್ಟಿಕ್, ಫೈಬರ್, ಈ ರೀತಿ ಬೇರೆ ಬೇರೆ ಮೆಟೀರಿಯಲ್ ಅಲ್ಲಿ ಒಂದು ಪ್ಯಾಟರ್ನ್, ಡಿಸೈನ್ ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡೋದು ಏನಿದೆ ಅದು ಸರ್ಫೇಸ್ ಡಿಸೈನ್ ಅಲ್ಲಿ ಬರುತ್ತೆ. ಸೊ ಇದನ್ನ ನಾರ್ಮಲ್ ಆಗಿ ನಾವು ಬ್ರ್ಯಾಂಡಿಂಗ್, ಪ್ಯಾಕೇಜಿಂಗ್, ವಾಲ್ ಪೇಪರ್ಸ್ಗಳು, ಟೆಕ್ಸ್ಟೈಲ್ ಮತ್ತೆ ಫ್ಯಾಬ್ರಿಕ್ಸ್ ಗಳ ಮೇಲೆ ನಾವು ಈ ಒಂದು ಸರ್ಫೇಸ್ ಡಿಸೈನ್ ನ ಒಂದು ವರ್ಕ್ ಅನ್ನು ನೋಡ್ಬೋದು. ಇದಕ್ಕೆ ಬೇಕಾಗುವಂತ ಒಂದು ಇಂಪಾರ್ಟೆಂಟ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು ರಿಸರ್ಚ್ ಮತ್ತೆ ಡಿಸ್ಕವರಿ ಅನ್ನು ಮಾಡುವಂತದ್ದು, ಕಾನ್ಸೆಪ್ಚುಯಲ್ ಥಿಂಕಿಂಗ್ ಗೊತ್ತಿರಬೇಕು, ಸ್ಕೆಚಿಂಗ್ ಮತ್ತೆ ಡ್ರಾಯಿಂಗ್ ಗೊತ್ತಿರಬೇಕಾಗತ್ತೆ, ಮತ್ತೆ ಕೆಲವು ಡಿಸೈನಿಂಗ್ ಸಾಫ್ಟ್ವೇರ್ಸ್ ಗಳನ್ನ ನೀವು ಯೂಸ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಆಮೇಲೆ ಒಳ್ಳೆದಾದ ಒಂದು ಕ್ರಿಯೇಟಿವ್ ಲೇಔಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿದ್ರೆ ನೀವು ಸರ್ಫೇಸ್ ಡಿಸೈನಿಂಗ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ನೀವು ಮೂವ್ ಆಗ್ಬೋದು. ಸೊ ಫ್ರೆಂಡ್ಸ್, ಇದು ಕರೆಂಟ್ ಮಾರ್ಕೆಟ್ ಅಲ್ಲಿ ಇರುವಂತ ಹೈ ಡಿಮ್ಯಾಂಡ್ ಅಲ್ಲಿ ಇರುವಂತ ಗ್ರಾಫಿಕ್ ಡಿಸೈನಿಂಗ್ ನ ಟಾಪ್ 10 ಕೀ ಜಾಬ್ ರೋಲ್ಸ್ಗಳು ಆಗಿದೆ. ಸೊ ನೀವು ಇನಿಷಿಯಲಿ ನೀವು ಗ್ರಾಫಿಕ್ ಡಿಸೈನರ್ ಆಗಿದ್ದೀರಾ ಅಂತ ಆದರೆ ನೀವು ಬ್ರಾಡ್ ಎಲ್ಲ ಏರಿಯಾದಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರಾ, ಎಲ್ಲ ಸಾಫ್ಟ್ವೇರ್ಸ್ಗಳನ್ನ ನೀವು ಕಲಿತೀರಾ. ಅದ್ರ ನಂತರ ನೀವು ಆಫ್ಟರ್ ಒಂದು 5 years 2 to 5 years ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀವೇನು ಮಾಡ್ಬೋದು, ನೀವೆಲ್ಲ ಸೆಗ್ಮೆಂಟಲ್ಲಿ ವರ್ಕ್ ಮಾಡಲ್ಲ. ನೀವು ಒಂದೊಂದು ನಿಮ್ಮ ಒಂದು ಪ್ಯಾಷನ್ ಯಾವ ಸೆಗ್ಮೆಂಟ್ ಅಲ್ಲಿ ಇದೆ, ನಿಮ್ಮ ಒಂದು ಸ್ಟ್ರೆಂತ್ ಯಾವ ಸೆಗ್ಮೆಂಟ್ ಅಲ್ಲಿ ಇದೆ, ಅದನ್ನ ಐಡೆಂಟಿಫೈ ಮಾಡಿಕೊಂಡು ನೀವು ಸ್ಪೆಷಲೈಸೇಷನ್ ಮಾಡ್ತಾ ಹೋಗ್ಬೋದು. ಸೊ ಈ
10 ಸ್ಕಿಲ್ಸ್ಗಳಲ್ಲಿ ಯಾವುದು ನಿಮಗೆ ಸೂಟೇಬಲ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಅದರಲ್ಲಿ ಗ್ರೋ ಆಗ್ಬೋದು. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಗ್ರಾಫಿಕ್ ಡಿಸೈನಿಂಗಲ್ಲಿ ಇರುವಂಥ ಕೆಲವು ಕೀ ಜಾಬ್ ಸ್ಕಿಲ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಯಾರು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಆಗ್ತಾ ಇದ್ದೀರಾ, ಸೊ ನಾವು ಈ ಒಂದು ಚಾನಲಲ್ಲಿ ಕರೆಂಟ್ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡಲ್ಲಿ ಇರುವಂಥ ಸ್ಕಿಲ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾ ಇರ್ತೇವೆ, ಕೆಲವು ಟ್ಯುಟೋರಿಯಲ್ಸ್ಗಳನ್ನ ಪೋಸ್ಟ್ ಮಾಡ್ತಾನೆ ಇರ್ತೇವೆ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.